ವೀಕ್ಷಕರೇ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಸರ್ಕಾರ, ಇಂಥ ಸರ್ಕಾರ ಇದ್ದರೆ ರಾಜ್ಯದಲ್ಲಿ ಬಡವರು ಬದುಕೋಕಾಗುತ್ತಾ ಅಂತ ಬೊಬ್ಬೆ ಹುಡ್ಕೊಂಡು ತಿರುಗುತ್ತಿದ್ದ ಕಾಂಗ್ರೆಸ್ನವರು ಈಗ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ. ಆದರೆ ಅವರು ಮಾತಲ್ಲಿ ತೋರಿದ ಆ ಕರುಣೆ ಇವತ್ತು ಅಧಿಕಾರದಲ್ಲಿ ಇದ್ದರೂ ಕಾರ್ಯರೂಪಕ್ಕೆ ಬರುತ್ತಿಲ್ಲ ಅನ್ನೋದು ತುಂಬಾ ನೋವಿನ ಸಂಗತಿ. ಈ ಸರ್ಕಾರ ಬರೋದಕ್ಕೆ ಮುಂಚೆ ರಾಜ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಬೆಲೆ ಏರಿಕೆ ಸುದ್ದಿ ನಮಗೆ ಕೇಳ್ತಾ ಇತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಕೇಳಿದ್ದ ಖುಷಿ ಸುದ್ದಿ ಯಾವುದಾದ್ರೂ ಇದ್ದರೆ ಅದು ಉಚಿತ ಭಾಗ್ಯಗಳು ಕಾರ್ಯರೂಪಕ್ಕೆ ಬಂದಿದ್ದು. ಅದನ್ನು ಬಿಟ್ಟರೆ ನಾವು ಕೇಳಿದ್ದು ಬರೀ ಬೆಲೆ ಹೆಚ್ಚಳ. ಈಗಾಗಲೇ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಟಿಕೆಟ್ ದರ ಮತ್ತು ನಮ್ಮ ಮೆಟ್ರೋ, ಜಮೀನು ನೋಂದಣಿ ಮುದ್ರಾಂಕ ಶುಲ್ಕ, ಬೇಳೆಕಾಳು, ಅಡುಗೆ ಎಣ್ಣೆ, ಪೆಟ್ರೋಲ್, ಡೀಸೆಲ್, ಲಿಕ್ಕರ್ಸ್ ಹೀಗೆ ರಾಜ್ಯದ ಎಲ್ಲರಿಗೂ ಅನ್ವಯವಾಗುವಂತೆ ಬೆಲೆ ಹೆಚ್ಚಳವಾಗಿತ್ತು. ಈಗ ನಗರ ಪ್ರದೇಶ ನಿವಾಸಿಗಳನ್ನ ಗಮನದಲ್ಲಿಟ್ಟುಕೊಂಡು ಬೆಲೆ ಯೋಜನೆಯನ್ನ ರೂಪಿಸಿದಂತಿದೆ. ಏಪ್ರಿಲ್ 1ರಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಯಾವೆಲ್ಲ ಬೆಲೆ ಹೆಚ್ಚಳವಾಗಿದೆ ಅನ್ನೋದನ್ನ ನೋಡೋದಾದರೆ, ನಂದಿನಿ ಹಾಲು ಮೊಸರು ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಎಲ್ಲ ಮಾದರಿಯ ಪ್ಯಾಕೆಟ್ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆಯಾಗಿದೆ. ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಇದರ ಜೊತೆಗೆ ಮಾಸಿಕ ಶುಲ್ಕವು 20 ರೂಪಾಯಿ ಹೆಚ್ಚಳವಾಗಿದೆ. ಇದರಿಂದ 120 ರೂಪಾಯಿ ಇದ್ದ ನಿಗದಿತ ಶುಲ್ಕ 140 ರೂಪಾಯಿಗೆ ಏರಿಕೆಯಾಗಿದೆ. ಬಿಬಿಎಂಪಿ ಕಸ ಸಂಗ್ರಹದ ಮಾಸಿಕ ಸೆಸ್ ಹೆಚ್ಚಳ. ವಸತಿ ಕಟ್ಟಡಗಳಿಗೆ 600 ಚದುರಡಿವರೆಗೆ 10 ರೂಪಾಯಿ ಸೆಸ್ ಇರಲಿದ್ದು, 601ರಿಂದ 1000 ಚದುರಡಿವರೆಗೆ 50 ರೂಪಾಯಿ ಇರಲಿದೆ. ಇನ್ನು 1001ರಿಂದ 2000 ಚದುರಡಿವರೆಗೂ 100 ರೂಪಾಯಿ, 2001ರಿಂದ 3000 ಚದುರಡಿವರೆಗೂ 150 ರೂಪಾಯಿ ಹಾಗೂ 3001ರಿಂದ 4000 ಚದುರಡಿಗೆ 200 ರೂಪಾಯಿ ಇರಲಿದೆ. ಇನ್ನು 4000 ಚದುರಡಿ ಮೇಲ್ಪಟ್ಟು ಇದ್ರೆ 400 ರೂಪಾಯಿ ಕಸದ ಸೆಸ್ ಕೊಡಬೇಕಾಗುತ್ತೆ. ವಾಣಿಜ್ಯ ಕಟ್ಟಡದಲ್ಲಿ ನಿತ್ಯ 5 ಕೆಜಿ ಕಸ ಸಂಗ್ರಹ ಮಾಡಿದರೆ ಅದಕ್ಕೆ 500 ರೂಪಾಯಿ ಕೊಡಬೇಕಾಗುತ್ತದೆ ಮತ್ತು 10 ಕೆಜಿ ಕಸಕ್ಕೆ 1400 ರೂಪಾಯಿ ಇರಲಿದೆ. 25 ಕೆಜಿ ಕಸಕ್ಕೆ 3500 ರೂಪಾಯಿ ಆದರೆ ನಿತ್ಯ 50 ಕೆಜಿ ಕಸ ಇದ್ದರೆ 7000 ಇರಲಿದೆ. ಇನ್ನು ನಿತ್ಯ 100 ಕೆಜಿ ಕಸ ಇದ್ದರೆ ಅದಕ್ಕೆ ಬರೋಬ್ಬರಿ 14,000 ರೂಪಾಯಿ ಕಟ್ಟಬೇಕಾಗುತ್ತದೆ. ಹೊಸ ವಾಹನ ಖರೀದಿಗೆ ಹೆಚ್ಚುವರಿ ಸೆಸ್. ಉಕ್ಕು ಬಿಡಿ ಭಾಗಗಳ ಆಮದು ದರ ಹೆಚ್ಚಾಗುತ್ತಿದೆ. ಇದರ ಪರಿಣಾಮ ಇಂದಿನಿಂದ ಹೊಸ ವಾಹನ ಖರೀದಿಸಿದರೆ ಬೆಲೆ ಹೆಚ್ಚು ತರಬೇಕಾಗುತ್ತದೆ. ಟೋಲ್ ದರವು 3% 5% ಹೆಚ್ಚಳ. ಇನ್ನು ಲಿಫ್ಟ್ ಮತ್ತು ಟ್ರಾನ್ಸ್ಫಾರ್ಮರ್ ರಿನಿವಲ್ ಶುಲ್ಕ ಏರಿಕೆಯಾಗಿದೆ. ಪರಿಶೀಲನೆ ಮತ್ತು ರಿನಿವಲ್ಗೆ ಈವರೆಗೆ 800 ರೂಪಾಯಿಯಿಂದ 1000 ರೂಪಾಯಿ ಇತ್ತು. ಅದು ಈಗ 5000 ರೂಪಾಯಿಯಿಂದ 8000 ರೂಪಾಯಿಗೆ ಏರಿಕೆಯಾಗಲಿದೆ. ಸದ್ಯ 1300 ರೂಪಾಯಿಯಿಂದ 1500 ರೂಪಾಯಿ ಇದ್ದ ರಿನಿವಲ್ ದರ ಇಂದಿನಿಂದ 3000 ರೂಪಾಯಿಯಿಂದ 5000 ರೂಪಾಯಿಗೆ ಏರಿಕೆಯಾಗಲಿದೆ. ಸರ್ಕಾರ ಪ್ರತ್ಯಕ್ಷವಾಗಿ ಬೆಲೆಯನ್ನೇನೋ ಹೆಚ್ಚಳ ಮಾಡಿದೆ. ಇದರ ಪರಿಣಾಮ ಯಾರ ಮೇಲೆ ಬೀಳುತ್ತೆ ಅಂತ ನೋಡೋದಾದ್ರೆ, ಪ್ರತ್ಯಕ್ಷವಾಗಿ ಇದರ ಪರಿಣಾಮ ಬೀಳೋದು ಎಲ್ಲಾ ತರಹದ ಸಾರ್ವಜನಿಕರಿಗೆ ಹಾಗೂ ಕಸದ ಸೆಸ್, ವಿದ್ಯುತ್ ದರ ಹೆಚ್ಚಳದಿಂದ ಪಿಜಿಗಳಲ್ಲಿ ಇರುವ ಬಾಡಿಗೆದಾರರಿಗೆ, ಟೋಲ್ ಹೆಚ್ಚಳದಿಂದ ವಾಣಿಜ್ಯ ವಹಿವಾಟು ಸಾಗಾಣಿಕೆದಾರರಿಗೆ, ಕಾರು ಮಾಲೀಕರಿಗೆ ಹಾಗೂ ಪ್ರವಾಸಿಗರಿಗೆ, ಹೀಗೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ನಾಗರಿಕನನ್ನು ಬಿಡದಂತೆ ಈ ಸರ್ಕಾರ ಬೆಲೆ ಹೆಚ್ಚಳದ ಮಾದರಿಯನ್ನು ತಯಾರು ಮಾಡಿದಂತಿದೆ. ಮಧ್ಯಮ ಹಾಗೂ ಕೆಳ ಮಧ್ಯಮದವರ ಸ್ಥಿತಿ ಹೇಳತೀರದ್ದಾದರೆ ಇನ್ನು ಬೆಂಗಳೂರಿನಲ್ಲಿ ದಿನಗೂಲಿ ಮಾಡಿ ಬದುಕುತ್ತಿರುವವರ ಸ್ಥಿತಿ ಕೇಳುವವರೇ ಇಲ್ಲದಂತಾಗಿದೆ. ಬೆಂಗಳೂರಿನಲ್ಲಿ ಸದ್ಯದ ದಿನಗೂಲಿ 650ರಿಂದ 750ರವರೆಗೆ ನಡೆಯುತ್ತಿದೆ. ಸರಾಸರಿ ತಿಂಗಳಿಗೆ 18,000ವನ್ನು ಸಂಪಾದಿಸಿ ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಒಂದು ದಿನಕ್ಕೆ ಆ ಕುಟುಂಬದವರ ಊಟ, ತಿಂಡಿ, ಕಾಫಿ, ಟೀ, ಬಾಡಿಗೆ ಎಲ್ಲ ಸೇರಿ 400 ರೂಪಾಯಿ ಇದೆ. ಅಂದರೆ ತಿಂಗಳಿಗೆ 12,000 ರೂಪಾಯಿ ಖರ್ಚು. ಇನ್ನು ಅವರಿಗೆ ಮಿಕ್ಕುವ ಹಣ ಬರೀ 6,000. ಆ ಕುಟುಂಬದ ಯಜಮಾನನಿಗೆ ದುಶ್ಚಟಗಳಿದ್ದರೆ ಸಾಲ ಮಾಡಿ ಬದುಕುವುದೊಂದೇ ದಾರಿಯಾಗಿದೆ. ಏಕೆಂದರೆ ಈಗಾಗಲೇ ಲಿಕ್ಕರ್ನ ದರವನ್ನು ಸರ್ಕಾರ ಹೆಚ್ಚಿಸಿದ್ದಾಗಿದೆ. ಹೀಗೆ ಕೆಲವೊಬ್ಬರನ್ನು ಬಿಟ್ಟು ಬೆಂಗಳೂರಿನಲ್ಲಿ ವಾಸಿಸುವ ಎಲ್ಲಾ ರೀತಿಯ ಜನರಿಗೆ ಬದುಕು ಕಷ್ಟವಾಗಿರುವುದಂತೂ ಸುಳ್ಳಲ್ಲ. ಜೀವನ ಕಟ್ಟಿಕೊಳ್ಳಲು ಬೇರೆಡೆಯಿಂದ ಬೆಂಗಳೂರಿಗೆ ಬಂದು ನೆಲೆಸುವ ಎಲ್ಲಾ ವರ್ಗದ ಜನರಿಗೂ ಈ ಬೆಲೆ ಹೆಚ್ಚಳ ಜೇಬು ಸುಡುವುದಂತೂ ಸುಳ್ಳಲ್ಲ. ಇದಾಗಿತ್ತು ಬೆಲೆ ಏರಿಕೆ ಬಗೆಗಿನ ಒಂದಿಷ್ಟು ಮಾಹಿತಿ. ನಮಸ್ಕಾರ.